ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕೆಸರಲ್ಲಿ ಹರಡಿರೋ ಕಮಲ ಇದು. ಕಾಲಲ್ಲಿ ತುಳಿದಿಕ್ಕೆ ತಾಯಿ ಬಿಡಕ್ಕಿಲ್ಲ. ಈ ಕೂಸು ಎಲ್ಲಿ ಬದುಕ್ಬೇಕೋ ಅಲ್ಲೇ ಬಾಳ್ಬೇಕು. ಹಂಗಾರೆ ಸುಮ್ಮ ಗಂಡನ ಮನೆಗೆ ಹೋಗ್ಬೋದ ತಾಯಿ? ಅವಳ ಅಲ್ಲಿಗೆ ಹೋದ್ರೇನೆ ಅವಳ ಜೀವನದ ಅಧ್ಯಾಯ ತಿಳಿಯೋದು, ಮಣ್ಣಿಗೂ ಮಸಿಗೂ ವ್ಯತ್ಯಾಸ ತಿಳಿಯೋದು. ಇದು ನಾ ನುಡಿತಿರೋದಲ್ಲ, ತಾಯಿ ಜಕ್ಕಮ್ಮ ನುಡಿಸ್ತಾ ಇರೋದು, ಸಾಕ್ಷಾತ್ ದೇವಿ ನುಡಿಸ್ತಾ ಇರೋದು. ಅಲ್ಲ, ಜಾಕ ನೋಡಿದ್ ಗುರುಗಳೇ ಹೇಳಿದ್ದಾರೆ ಗಂಡ ಹೆಂಡತಿ ಒಟ್ಟಿಗಿರಬಾರ್ದಂತ. ಇವ್ರೇನೇನೋ ಹೇಳ್ತಾ ಇದ್ದಾರೆ. ಕಣಿಯವ್ವ ನುಡಿಯೋದು ಅಂದ್ರೆ ಏನು ಸಾಮಾನ್ಯವೇ? ಆ ತಾಯಿನೇ ಇವ್ರ ಬಾಯಲ್ಲಿ ನುಡಿಸ್ತಾವಳೆ. ಅಲ್ಲ, ಸುಮಾ ನಮ್ಮ ಮನೆಗೆ ಬಂದ್ರೆ ಅವಳಿಗೇನಾದ್ರೂ ತೊಂದರೆ ಆದ್ರೆ? ತೊಂದರೆ ಕೊಡೋ ಕೈನ ತಾಯಿ ಮುರುಕ್ ಕೂರಿಸ್ತಾಳೆ. ಈ ಹೆಣ್ಣು ನಿನ್ನ ಮನೆ ಸೇರಿದ್ದು, ನಿನ್ನ ಮನೇಲೇ ಇರಬೇಕು. ಈ ಹೆಣ್ಣು ಅಲ್ಲೇ ಬಾಳ್ಬೇಕು, ಅಲ್ಲೇ ಬೆಳಗ್ಬೇಕು. ಇದು ತಾಯಿ ಆಜ್ಞೆ, ಆ ಜಕ್ಕಮ್ಮನ ಆಜ್ಞೆ. ರೀ, ಇವ್ರು ಹೇಳ್ತಿದ್ದಾರೆ ಅಂದ್ರೆ ನಾವು ಸುಮ್ಮನೆ ನಮ್ಮ ಮನೆ ಕರ್ಕೊಂಡು ಹೋಗೋಣ ರೀ. ನಿಮಗೆ ಈ ಹೆಣ್ಣು ಏನಾಗ್ಬೇಕು ತಾಯಿ? ನನ್ ಸೊಸೆ. ಸೊಸೆ ಅನ್ನೋಳು ಸಂಪತ್ತು. ಕನ್ಯಾದಾನ ಮಾಡಿದ ಹೆಣ್ಣನ್ನ ತವ್ರ ಮೇಲೆ ಬಿಟ್ರೆ ನಿನ್ನ ಮಾಂಗಲ್ಯಕ್ಕೆ ಕುತ್ತು ತಾಯಿ. ಮೊದಲು ನಿಮ್ಮನೆ ದೀಪನ ನಿಮ್ಮ ಜೊತೆ ಕರ್ಕೊಂಡೋಗಿ. ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನವ್ವ ಕಣಿ. ರೀ, ಇವ್ರ ಬಾಯಲ್ಲಿ ಬರೋದು ಯಾವ್ದು ಸುಳ್ಳಾಗಲ್ಲ. ನೀವು ಸುಮ್ಮನೆ ವಾದ ಮಾಡಬೇಡಿ. ನನಗೆ ನನ್ನ ಮಗನ ಜೀವನ ಎಷ್ಟು ಮುಖ್ಯನೋ ನನ್ನ ಮಾಂಗಲ್ಯ ಭಾಗ್ಯನೂ ಅಷ್ಟೇ ಮುಖ್ಯ. ಹಾಗಲ್ಲ ರೇವತಿ. ಅಪ್ಪ, ಕರ್ಕೊಂಡು ಹೋಗೋಣ ಅಪ್ಪ, ಪ್ಲೀಸ್. ಇದ್ರಾಗೆ ಯೋಚನೆ ಮಾಡಕ್ಕೆ ಏನೈತಿ ಬಿಡ್ಲೆ? ಸುಮ್ಮ ಯಾವತ್ತಿದ್ರು ನಿಮ್ಮನೆ ಆಗ್ತೀನಿ. ಕಣಿಯವ ಏನು ನೋಡಿದ್ಲೋ ಹಂಗೆ ಆಗೋದು ಒಳ್ಳೇದು. ಸರಿ. ಜೈ ಜಕ್ಕಮ್ಮ. ತಳ್ಳಕ್ ನಿಂತರ್ನ ತಡದ್ ನಿಲ್ಸಕ್ಕಿರೋದೆ ತಾಯಿ. ತಾಯಿ ನಮ್ದರ್ನ ಯಾವತ್ತೂ ಕೈ ಬಿಡಕ್ಕಿಲ್ಲ. ಜೈ ಜಕ್ಕಮ್ಮ.